ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಗೊರೂರು ಗ್ರಾಮದ ದಲಿತರಿಗೆ ನ್ಯಾಯ ದೊರಕಿಸಿಕೊಡಬೇಕು ಹಾಗೂ ಬೇಲೂರು ತಾಲೂಕು ದಂಡಾಧಿಕಾರಿಗಳಿಗೆ ಕೆಲವರು ಹಿಂಸೆ ನೀಡುತ್ತಿರುವುದನ್ನು ತೀವ್ರವಾಗಿ ಖಂಡಿಸುವುದಾಗಿ ಮಾದಿಗ ದಾಂಡೋರ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ವೆಂಕಟಯ್ಯ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ಗೊರೂರು ಗ್ರಾಮದ ವಾಸಿಗಳಾದ ಬಸವರಾಜ್, ರಾಜಯ್ಯ, ಕರಿಯಯ್ಯ, ಧರ್ಮಯ್ಯ ಇವರುಗಳ ಮನವಿ ಮಾಡಿರುವುದು ಏನೆಂದರೆ, ಈ ಬೇಲೂರು ತಾಲೂಕು ಕಸಬಾ ಹೋಬಳಿ ಕಾನಾಯಕನಹಳ್ಳಿ ಗ್ರಾಮದವರು ಲೇಟ್ ಕೆ.ಆರ್. ಈಶ್ವರಪ್ಪರವರ ಪತ್ನಿ ಎ.ಬಿ. ವೀಣಾ ಹಾಗೂ ಅವರ ತಮ್ಮ ಮೋಗಣ್ಣಗೌಡ ಅವರುಗಳು ಸರ್ಕಾರಿ ನೌಕರರಾಗಿದ್ದು, ಇವರುಗಳು ಗೊರೂರು ಗ್ರಾಮದ ಸರ್ವೆ ನಂಬರ್ 12ರಲ್ಲಿ 5 ಎಕರೆ ಜಾಗವನ್ನು ಇವರುಗಳು 1977-78ರಿಂದ ಅನುಭವ ಮಾಡಿಕೊಂಡು ಜಮೀನನ್ನು ಉಳುಮೆ ಮಾಡಿ ಜೀವನ ನಡೆಸುತ್ತಾ ಬರುತ್ತಿದ್ದಾರೆ. ಇವರು ಸ್ವಾಧೀನದ ಅನುಭವದಲ್ಲಿ ಇದ್ದ ಹಾಗೆ ಇವರುಗಳು ಅಧಿಕಾರಿಗಳನ್ನು ತಾರೀಕು ಮಾಡಿಕೊಂಡು ಇವರು HRP ಗ್ರಾಂಟ್ ಸರ್ಟಿಫಿಕೇಟ್ ಅನ್ನು ತಂದುಕೊಟ್ಟು ಇವರ ಹೆಸರಿಗೆ ಗ್ರಾಂಟ್ ಮಾಡಿಸಿಕೊಂಡಿರುವುದು ಅಕ್ರಮವಾಗಿರುತ್ತದೆ ಎಂದು ದೂರಿದರು. ಈ ವಿಚಾರವು ಬಿಸಲಯ್ಯನವರ ಕುಟುಂಬದವರಿಗೆ ತಿಳಿದಿರುವುದಿಲ್ಲ. ಆದರೆ ಬಿಸಲಯ್ಯನವರು 1960-1970 2023ರವರೆಗೂ ಅನುಭವದಲ್ಲಿ ಇರುತ್ತಾರೆ. 1978ರಲ್ಲಿ ಹಂಗಾಮಿ ಸಾಗುವಳಿ ಸಹ ಹೊಂದಿರುತ್ತಾರೆ. ಕೈಬರಹ ಪಹಣಿ ಹೊಂದಿರುತ್ತಾರೆ. ಅಲ್ಲದೆ ಪರಿಶಿಷ್ಟ ಜಾತಿ ಸೇರಿದವರಾಗಿದ್ದು, ಇವರ ಮಧ್ಯ 2021ರಲ್ಲಿ ವೀಣಾ, ಮೋಗಣ್ಣಗೌಡ ಇವರುಗಳು ಬಿಸಲಯ್ಯನವರ ಕುಟುಂಬದವರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಮಾಡಿ ರೌಡಿಗಳು ಗುಂಪು ಕಟ್ಟಿಕೊಂಡು ಮೈಕೈಗೆ ಹೊಡೆದು ರಕ್ತ ಗಾಯಗೊಳಿಸಿರುತ್ತಾರೆ. ಅದರ ಬಗ್ಗೆ ಅಟ್ರಾಸಿಟಿ ಕೇಸ್ ಸಹ ಆಗಿರುತ್ತದೆ. ಅಂದಿನಿಂದ ಕೆಲವು ಕಾಲ ಮಾತ್ರ ಬಿಸಲಯ್ಯನವರ ಕುಟುಂಬದವರಿಗೆ ತೊಂದರೆ ಕೊಟ್ಟಿರುವುದಿಲ್ಲ. ಆದರೆ ಇತ್ತೀಚೆಗೆ ಸರ್ವೆ ನಂಬರ್ 16 ಹೋಗಿ ಹೊಸ ನಂಬರ್ 187, 188 ದುರಸ್ತಿಗೆ ಬಂದ ಮೇಲೆ ಇವರುಗಳ ಮೇಲೆ ರೌಡಿಗಳ ಗುಂಪು ಕಟ್ಟಿಕೊಂಡು ಈ ಜಮೀನನ್ನು ಬೇರೆಯವರಿಗೆ ಮಾರಾಟ ಮಾಡಲು ಹುನ್ನಾರ ನಡೆಸಿದ್ದು, ಜಮೀನಿನ ಬಳಿ ಹೋಗದಂತೆ ಇವರಿಗೆ ಎದರಿಸಿ ಬೆದರಿಸಿ ತೊಂದರೆ ಕೊಡುತ್ತಿರುತ್ತಾರೆ. ಈಗ ಈ ಜಮೀನಿನ ಬಳಿ ಅಶೋಕ, ಆನಂದ ಇವರುಗಳು ಬಿಸಲಯ್ಯನವರ ಕುಟುಂಬದವರಿಗೆ ಕಿರುಕುಳ ತೊಂದರೆ ಕೊಡುತ್ತಿದ್ದಾರೆ ಎಂದು ಹೇಳಿದರು. ದಲಿತರನ್ನ ಕಟ್ಟಿ ನೋಡಿ, ಇವ್ರು ಯಾರು ಅಲ್ಲ, ಇವ್ರನ್ನ ಕೂರಿಸಿ ಮತ್ತೆ ಪ್ರೆಸ್ ಮೀಟ್ ಮಾಡ್ತಾನೆ. ಇವ್ರು ನಮ್ಮ ಸ್ಥಳೀಯವಾದರೆ ಅಲ್ಲ, ಇವರು ಕೊಣಕಳ್ಳಿ ಅಂದ್ರೆ ಬೇಲೂರು ಮೂಡಿಗೆರೆ ತಾಲೂಕಿನವರು. ಇಲ್ಲಿ ಯಾಕೆ ಬರ್ತಾರೆ? ಈಗ ಆಯ್ತು, ಇಷ್ಟೆಲ್ಲ ಆಗಿ ಇಷ್ಟೆಲ್ಲ ಆದ್ರೂ ಕೂಡ ಇವ್ರು ನಮ್ಮ ಜಮೀನು ಅಂತ ಗುರ್ತಿಸೋರು ಎಲ್ಲಿ ಉಳ್ಮೆ ಹೋಗಿರಲ್ಲ. ಯಾಕೆ 61 ಇಸ್ವಿಯಿಂದ 2024 ತನಕ ಉಳ್ಮೆ ಯಾಕೆ ಬಿಟ್ರು? ಇವರು ಸ್ವಾಧೀನ ಇದ್ದಂಗೆ ಮಾಡಿದಂತ RI ವಿಲೇಜ್ ಅಕೌಂಟ್ ತಹಸೀಲ್ದಾರ್ ಇದ್ರಲ್ಲ, ಅವ್ರನ್ನ ಇವತ್ತು ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು, ಎಲ್ಲೇ ಇರಲ್ಲ ಅವ್ರು. ಈಗ DC ಅವರು, ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರು, ತಹಸೀಲ್ದಾರರು, ನಮ್ಮ ಶಾಸಕರು ಸುರೇಶ್ ಅಣ್ಣವರು ಶಾಸಕರು, ಈಗ ದಲಿತರು ಎಲ್ಲಾ ವರ್ಗದವರು ಸೇರ್ಸಿ ಅವ್ರನ್ನ MLA ಮಾಡಿದ್ವಿ ನಾವು. ಅವ್ರು ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಅನ್ಯಾಯನ ಒದಗಿಸತಕ್ಕಂಥ ಧರ್ಮ ಅವ್ರು ಹೋಗ್ಲಿ, ಸ್ಪಾಟ್ಗೆ ತಹಸೀಲ್ದಾರು ಹೋಗ್ಲಿ, ಜಿಲ್ಲಾಧಿಕಾರಿ DC ಅವರು ಹೋಗ್ಲಿ, AC ಅವರು ಹೋಗ್ಲಿ, ಯಾರು ಅನ್ಯಾಯ ಅಂತ ನೋಡ್ಲಿ. ದಲಿತರಿಗೆ ಅನ್ಯಾಯ ಆಗಿದ್ರೆ ದಲಿತರನ್ನ ಒಕ್ಕಲಿಸ್ಲಿ, ತಪ್ಪು ಮಾಡಿದ್ರಿ ದಲಿತರು ನೀಟಾಗಿದ್ದಂತ ಜಾಗನ ಯಾಕೆ ತೊಂದರೆ ಕೊಡ್ತಾವ್ರಿ ಇವರು? ಇದನ್ನ ತಾವು ದಯಮಾಡಿ ಪತ್ರಿಕೆಯವರಿಂದ ನಿಮ್ಮುಂದಲೇ ಹೊತ್ತು ಎಲ್ಲದೂ ಕೂಡ ಜೀವ ಉಳಿಬೇಕಾಗುತ್ತೆ. ನೋಡಿ, ಅಧಿಕಾರಿಗಳು ಸುಮ್ಮನೆ ಬಂದಿರಲ್ಲ. ಅಧಿಕಾರಿಗಳಿಗೆ ಬಲಾತ್ಕಾರ ಮಾಡಿ ಒತ್ತಡ ಮಾಡಕ್ ಹೋದ್ರೆ ಇಲ್ಲದ ಹೆಂಗ್ ಮಾಡ್ತಾರೆ? ರೆಕಾರ್ಡ್ಸ್ ಹಿಂಗಿರೋದ್ರಿಂದ ಇನ್ನೊಬ್ರು ತೊಂದರೆ ಕೊಟ್ಬಿಡ್ತಾರೆ. ಈಗ 24ನೇ ತಾರೀಕಲ್ಲಿ 2024 ಇಸ್ವಿಗೆ 61ರಿಂದ ಅವ್ರಿಗೆ ಮಾಡುವಂತ ಒತ್ತಡ ಕೊಟ್ರೆ ಹೆಂಗ್ ಮಾಡ್ತಾರೆ? ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗ ದಾಂಡೋರ ಮೀಸಲಾತಿ ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿ ಪರಮೇಶ್, ಕುಬೇರ, ಆಲೂರು ತಾಲೂಕು ಅಧ್ಯಕ್ಷ ಪುಟ್ಟರಾಜ್, ಗುರುಪ್ರಸಾದ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.